ಡೇಟ್ ಬಂದುಬಿಟ್ಟು ಅಕ್ಟೋಬರ್ 17th. ಇನ್ನೊಂದು 5-6 ಡೇಸ್ ಇದೆ ಟ್ಯಾಲೆಂಟ್ ಡೇಗೆ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇವತ್ತು ಏನು ರಜಾ ಇದೆ ಕಾಲೇಜು. ಇವತ್ತು ವಾಲ್ಮೀಕಿ ಜಯಂತಿ ಅಂತ ಗೌರ್ಮೆಂಟ್ ಹಾಲಿಡೇ ಕೊಟ್ಟಿದ್ದಾರೆ. ಬಟ್ ನಾವು ಎಲ್ಲರೂ ಫ್ಯಾಷನ್ ಶೋ ಇರೋರು ವಿ ಆರ್ ಗೋಯಿಂಗ್ ಟು ಸೃಜನಾ ಶೋ. ಸೊ ಸೃಜನಾ ಮನೆಗೆ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡೋದಿದೆ. ಸೊ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ನಮ್ಮ ಕಾಸ್ಟ್ಯೂಮ್ ಏನಿದೆ, ಡ್ರೆಸ್ಸಸ್ ಎಲ್ಲ ಟ್ರೈ ಮಾಡಿ, ಮೇಕಪ್ ಟ್ರೈ ಮಾಡಿ ಎಲ್ಲ ಹೇಗೆ ಮ್ಯಾಚ್ ಆಗುತ್ತೆ ಏನು ಅಂತ ಅಂತ ಫೈನಲಿ ಎಲ್ಲ ಟ್ರೈ ಮಾಡೋಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ನಾನು ಅಪೂರ್ವ ಜೊತೆ ಹೋಗ್ತಾ ಇರೋದು. ಅಪೂರ್ವ ಎಲ್ಲೋ ಆಚೆ ಹೋಗಿದ್ದಾಳೆ. ಸೊ ಅವಳು ಬರೋದು ಲೇಟ್ ಆಗುತ್ತೆ ಅಂತೆ. ಸೊ ನನಗಿನ್ನ 1.5 hour ಟೈಮ್ ಇದೆ. ಇನ್ನೂ ನಾನು ಸ್ನಾನ ಮಾಡಿ ರೆಡಿಯಾಗಿ ಹೋಗೋಕ್ಕೆ ತುಂಬ ಟೈಮ್ ಇದೆ. ಸೊ ಅರೌಂಡ್ 1 ಅಷ್ಟರಲ್ಲಿ ಅವಳು ಏರಿಯೋ ಕಳೆದಿದ್ರೆ ಆಮೇಲೆ ಅಲ್ಲಿಂದ ಇಬ್ಬರು ಒಟ್ಟು ಹೋಗ್ತೀವಿ. ಸೊ ಅಷ್ಟೇ. ಐ ಕೀಪ್ ಯು ಗೈಸ್ ಅಪ್ಡೇಟ್. ಬಾಯ್. ಸೊ ಅಪೂರ್ವ ಸಿಕ್ಕಿದ್ಲು. ಅಪೂರ್ವ ಮನೆಗೆ ಫಸ್ಟ್ ಟೈಮ್ ಹೋಗಿದ್ದೆ. ಲ್ಯಾಗ್ ಆಗ್ತಾ ಇದೆಯಾ ಇನ್ನು. ಗೈಸ್ ಇವಳು ಸಿಕ್ಕಿ ಇವ್ರ ಮನೆಗೆ ಹೋಗಿ ಇವಳು ಡ್ರೆಸ್ ಚೇಂಜ್ ಅಂತೆ. ಸೊ ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಬಸ್ ಉಟ್ಕೊಂಡು ನಡ್ಕೊಂಡು ಬಂದು ಆಯ್ತು. ಇಲ್ಲಿ ಇವಾಗ ಬಂದು ಪಿಕ್ ಮಾಡ್ಕೊಂಡು ಹೋಗ್ತಾರಂತೆ. ಸೊ ವಿ ಆರ್ ವೆಯ್ಟಿಂಗ್ ಸುಜಾನ ಮನೆಗೆ ಹೋಗೋಕ್ಕೆ. ಇವತ್ತು ರಜಾ. ನಂಗೆ ಮನೇಲಿ ಹೋಗಿ ವಾಪಸ್ ಮಲ್ಕೊಬೇಕು ಅನಿಸಿದೆ. ಬಟ್ ಹೋಗೋಣ ಮಾಡೋಣ ಪ್ರಾಕ್ಟೀಸ್ ಅಷ್ಟೇ ಗೈಸ್. ಏನು ಹೇಳ್ತೀರಾ? ಅಕ್ಕ ಹಾಸ್ಪಿಟ್ಲಿಗೆ ಹೋಗಿದ್ರು. ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬರ್ತಾ ಇದ್ದೀನಿ. ಯಾರು ಬಂದರೆ ನೋಡೋಣ. ಇಲ್ಲ ಹಿಂಗೆ 45 ಬಂದರೆ ಅಲ್ಲ ಕಪ್ಪ ಕಾಣಲ್ವಾ? ಇಲ್ಲ ಫೇನ್ ಬೆಳ್ಳು ಕಾಣ್ತಾ ಇದೆಯಾ ಗೊತ್ತಾ? मुस्कान मुस्कान झूठी है. ನಾನೇ ಗಂಡ ಸಿಂಗಲ್ ಆಗಿ ಬಿಡ್ತೀನಪ್ಪ. ಇದು ನಂದು ಔಟ್ಫಿಟ್. ಇದು ಸೃಜನಾದ ಔಟ್ಫಿಟ್ ತೋರಿಸು. ವಿತೌಟ್ ಮೇಕಪ್. ಇವಳಿಂದ ಇದಾಗ್ತಾಯಿದೆ. ಸೊ ಇವಾಗ ಎಲ್ಲರೂ ಮೇಕಪ್ ಟ್ರೈ ಮಾಡ್ತಾ ಇದ್ದೀವಿ. ಇಲ್ಲಿ ಇದೆ, ಇದು ನಂದು. ಎಲ್ಲರೂ ಅವ್ರವ್ರ ಮೇಕಪ್ ಟ್ರೈ ಮಾಡ್ತಾರೆ ಅಷ್ಟೇ. ಏನು ನಿಂದು ಯೂಸ್ ಮಾಡ್ತಾ ಇರೋದು? ಫೌಂಡೇಶನ್. ನ್ಯೂ ಮೇಕಪ್ ಆರ್ಟಿಸ್ಟ್ ಇನ್ ದ ಟೌನ್. ಇವ್ರು ಯಾರ್ಯಾರು ಗೊತ್ತಿಲ್ಲ. ನೀನು ಕಣ್ಮುಚ್ಚು. ಈ ಹುಡುಗಿ ಬ್ಲೈಂಡ್. ಛೇ. ಟೀಚರ್ಸ್ ಬರ್ತಾರೆ ಬನ್ನಿ. ವಾ ಫುಲ್ ಕ್ಯೂಟ್ ಆಗಿದ್ದಾರೆ ಎಲ್ಲ ಇವರು. ಮೋಹನಶ್ರೀ ಹಿಂಗೆ ಚೆನ್ನಾಗಿದೆಯಾ? ನೆಕ್ಸ್ಟ್ ಇವ್ರದ್ದು ಟಾಪ್ ಅಂತ ತಂದಿಲ್ಲ ಅಕ್ಕ. ಸೊ ಅದಕ್ಕೋಸ್ಕರ ಅಷ್ಟೇ. ಇವಳು ಇದು ಮೇಲೆ ನಮ್ಮ ಕ್ಲಾಸಲ್ಲೆಲ್ಲ ಮಾಡಿರೋದು. ನೆಕ್ಸ್ಟ್ ಹೇಗೂ ನೆಕ್ಸ್ಟ್ ಸೃಜನಾ. ತಿರ್ಗೋ ಒಂದು ರೌಂಡ್ ಫುಲ್ ತಿರ್ಗೋ. ಏಯ್ ಕ್ಯೂಟ್. ನೆಕ್ಸ್ಟು ಎಲ್ಲಿ ಇಲ್ಲ ಅಷ್ಟೇ. ನಾನು ತೋರಿಸೇ ಇಲ್ಲ. ಆಲ್ರೆಡಿ ನೀನು ಬಟ್ಟೆ ಹಿಂದೆಗಡೆ ಗಲೀಜ್ ಮಾಡ್ಕೊಂಡಿದ್ಯಾ? ಅದು ಮುತ್ತಿನ ಕನ್ನೆ. ಮತ್ಸ್ಯ ಕನ್ನೆ ಏನೋ ಅವಳು. ನಂದು ರೆಡ್ ತುಂಬ ಕಾಣಿಸ್ತಿದೆ ಇದ್ರಲ್ಲಿ. ಸೊ ಬೇಸ್ ಅಷ್ಟೇ. ಇನ್ನು ಬಾಯ್ಸ್ ಬರಬೇಕು. ಸೊ ಅವ್ರಿಗೆ ವೇಟಿಂಗ್. ಏನು ಬಿದ್ದೋಗ್ತಾ ಇದೆ? ಇದು ಏನು ಮಾಡಬೇಕು ಗೊತ್ತಿಲ್ಲ. ಬಿದ್ದೋದ್ರೆ ನಾನು ಮಾಡುವಾಗ
ಯಾರು ನನ್ನ ಫ್ರೆಂಡ್ ನಿಂಗೆ ಏನು ಅನಿಸ್ತು ಸೃಜನ? ಹೇಳು ಸೃಜನ, ಇವತ್ತು ಮಾಡಿದ್ದಲ್ಲ ಏನು ಅನಿಸ್ತು? ಚೆನ್ನಾಗಿ ಅನಿಸ್ತು, ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕ್ಬೇಕು. ನೀನು ನನಗೆಲ್ಲ ಓಕೆ. ನೀನು ಜಾಲಿ ಜಾಲಿ ಅಣ್ಣ. ನೀನು ಏಯ್ ನೀನು ಏನು ಏನು ಅನಿಸ್ತೀವ? ಹಾಂ ಪರವಾಗಿಲ್ಲ, ಪ್ರಾಕ್ಟೀಸಿಂದ ನೀವು ನಿಮ್ದೇನಿಲ್ಲ. ಓಕೆ ಓಕೆ. ಇವತ್ತು ಡೇಟ್ ಬಂದು ಸಂಡೇ ಡೇ ಬಂದು ಸಂಡೇ. ವೆಡ್ನಸ್ಡೇನೇ ಇರೋದು. ಟ್ಯೂಸ್ಡೇ ಆ್ಯಂಡ್ ವೆಡ್ನಸ್ಡೇ ಟ್ಯಾಲೆಂಟ್ಸ್ ಡೇ. ಲಾಸ್ಟ್ ಮೂಮೆಂಟಲ್ಲಿ ನನ್ನ ಹೀಲ್ಸ್ ನನ್ನ ಕೈ ಕೊಟ್ಟಿದೆ. ಅಂದರೆ ತುಂಬ ಪ್ರಾಕ್ಟೀಸ್ ಮಾಡಿ ಅನ್ಸುತ್ತೆ. ಹಂಗಂತ ಅಲ್ಲ, ನನ್ನ ಹೀಲ್ಸ್ ಆಲ್ರೆಡಿ ಲೂಸ್ ಇತ್ತು. ನಂದು ವೈಟು ನಾನು ಅದರಲ್ಲಿ ಸೈಜ್ ತೊಗೊಂಡಿದ್ದೆ 40. ನಮ್ಮ ಅಕ್ಕ ತೊಗೊಂಡಿದ್ದು 39 ಬ್ಲ್ಯಾಕಲ್ಲಿ. ಸೊ ಬ್ಲ್ಯಾಕ್ ಕರೆಕ್ಟಾಗಿದೆ, ವೈಟ್ ಇನ್ನೂ ಲೂಸ್ ಆಗೋಗಿದೆ. ನಾನು ನಡೆಯೋವಾಗೆಲ್ಲ ಬಿಚ್ಚಿ ಹೋಗ್ತಾಯಿದ್ದೆ. ನನ್ನ ಟೆನ್ಷನ್ ಆಗೋಗಿತ್ತು. ಅದಕ್ಕೆ 2 ಡೇಸ್ ಮುಂಚೆನೇ ಅಮೆಝಾನಲ್ಲಿ 2 ಡೇಸಲ್ಲಿರೋ ಡೆಲಿವರಿದು ನೋಡಿಬಿಟ್ಟು 900 ರುಪೀಸ್ಗೆ ಹೀಲ್ಸ್ ಆರ್ಡರ್ ಮಾಡಿದ್ದೆ. ನಿಮಗೆ ತೋರಿಸ್ತೀನಿ ಇಡೀ ಅದನ್ನು ತೋರಿಸೋ ಮುಂಚೆ ಹೇಳ್ಬಿಡ್ತೀನಿ. ಸೊ ಅದು ಸೈಜ್ 8 ಆರ್ಡರ್ ಮಾಡಿದ್ದೆ. ನಾನು ಯಾವಾಗಲೂ ಸೈಜ್ 8 ಆರ್ಡರ್ ಮಾಡೋದೀನಿ, ಬಟ್ ಅದು ಲೂಸ್ ಆಗಿದೆ. 7 ರಿಪ್ಲೇಸ್ ರಿಟರ್ನ್ ಏನೋ ಮಾಡಿದ್ರೆ ಅದು ನೋಡಿದ್ರೆ ಅಕ್ಟೋಬರ್ 30th ಬರ್ತಾಯಿದೆ. ಸೊ ಟೆನ್ಷನ್ ಫುಲ್ ಪೀಕ್ ಹೋಗಿ ನಂಗೆ ಇನ್ನೇನು ಅಳು ಬರೋದೊಂದು ಬಾಕಿ. ಎಲ್ಲ ತೊಗೊಂಡಿದ್ದೀನಿ, ಎಲ್ಲ ಇದೆ, ಬಟ್ ಇವಾಗ ಹೀಲ್ಸ್ ಕೈ ಕೊಟ್ಟಿದ್ದೆ. ಫ್ಯಾಷನ್ ಶೋಗೆ ಅದೇ ಇಂಪಾರ್ಟೆಂಟು. ಸೊ ನಾಳೆ ಜಯನಗರ್ಗೆ ಹೋಗೋಣ ಬೆಳಗ್ಗೆ. ಇನ್ನು ಒಂದೇ ದಿನ ಇರೋದು ಪ್ರಾಕ್ಟೀಸ್ಗೆ, ಇವತ್ತು ಪ್ರಾಕ್ಟೀಸ್ಗೆ ಹೋಗಿಲ್ಲ ಅದಕ್ಕೆ. ಸೊ ಜಯನಗರ್ಗೆ ಹೋಗಿ ನಾಳೆ ಹೀಲ್ಸ್ ತೊಗೊಂಡು ಬರೋಣ ಅಷ್ಟೇ ಗೈಸ್. ತೋರಿಸ್ತೀನಿ ನಿಮಗೆ ನಂದು ಹಳೆ ಹೀಲ್ಸ್, ಹೊಸ ಹೀಲ್ಸ್. ಗೈಸ್ ಇದೆ ನಂದು ಹೊಸ ಹೀಲ್ಸ್. ಇದು ಹಿಂಗೆ ಆಗೋಗಿದೆ ನಾನು ಹಾಕ್ಕೊಂಡು. ಸೊ ಚೆನ್ನಾಗಿದೆ ತುಂಬ ನೋಡೋಕ್ಕೆ. ವಾಪಸ್ ರಿಟರ್ನ್ ಮಾಡೋಕ್ಕೆ ಬೇಜಾರು, ಬಟ್ ಸ್ಟಿಲ್ ಬೇರೆ ಆಪ್ಷನ್ ಇಲ್ಲವೇ. ಫುಲ್ ಕ್ಲಾಸಿ ಆಗಿದೆ, ಬಟ್ ಬೇಡ ನಮಗೆ ಕ್ಲಾಸಿಯಾಗಿರಲಿ ಏನೇ ಇರಲಿ. ನಂದು ಹಳೆ ಹೀಲ್ಸ್ ತೋರಿಸ್ತೀನಿ. ಇಲ್ಲೇ ಗೈಸ್ ನಂದು ಹಳೆ ಹೀಲ್ಸು ಲೂಸ್ ಆಗಿರೋದು. ಇಲ್ಲಿ ಸೈಡಲ್ಲಿ ಲೂಸ್ ಆಗ್ತಾಯಿದೆ. ಸೊ ನೋಡೋಣ, ಏನೋ ಒಂದು ಮಾಡೋಣ ಗೈಸ್. ಇವ್ರೇನೋ ತಿಂತವ್ರೆ, ಏನೋ ಒಂಥರ ನೈಲ್ ಹಾಕ್ತಿದ್ದಾರಲ್ಲ. ಅಪೂರ್ವ ನಿಂಗೆ ಇವತ್ತು ಲಾಸ್ಟ್ ಡೇ ಆಫ್ ಪ್ರಾಕ್ಟೀಸ್. ಫುಲ್ಲು ಮಳೆ. ಏನಾದ್ರು ಹೇಳ್ತೀರಾ ಅಕ್ಕ? ಒಂದು ನಿಮಿಷ, ಫ್ಯಾಷನ್ ವಿಡಿಯೋ ಕಳಿಸಿದೆಯಲ್ಲ ಗ್ರೂಪಲ್ಲಿ, ಅದು ಒಬ್ಬರು ಒಂದು ಫೋನ್ ಕೊಡಿ. 2% ಫೋನ್ ಯಾರ ಹತ್ರ ಇದೆ?